ಭಾಳಷ್ಟು ಜನ ಶಾಸಕರು ದಿಲ್ಲಿಗೆ ಹೋಗ್ತಿರ್ತಕ್ಕಂಥದ್ದು ನನಗೂ ಕೂಡ ಗೊತ್ತಿದೆ. ಬೆಂಗಳೂರಲ್ಲಿ ಒಂದು ಸರಿ ಎಲ್ಲ ಶಾಸಕರು ಸೇರಿದಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರಿಗೆ ಭೇಟಿಯಾಗಿ ಇರ್ತಕ್ಕಂಥ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು, ಬೇರೆಯವರಿಗೆ ಅವಕಾಶವನ್ನು ಕೊಡಬೇಕು. ಹೈಕಮಾಂಡದವರು, ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು 2.5 ವರ್ಷ ಆದಮೇಲೆ ಬೇರೆಯವರಿಗೆ ಅವಕಾಶಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿದ್ರಿಂದ ಈಗಾಗಲೇ 2.5 ವರ್ಷ ಮುಗಿದೋಗಿದೆ. ಮುಂದೆ ಪುನರ್ರಚನೆ ಮಾಡಬೇಕು ಅಂತ ಹೇಳಿ ದಿಲ್ಲಿಗೆ ಹೋಗಿ ವರಿಷ್ಠರನ್ನು ಭೇಟಿಯಾಗಿ ಅವರ ಭಾವನೆಯನ್ನು ವ್ಯಕ್ತಪಡಿಸಿ ಮೊತ್ತಕ್ಕೆ ಬಂದಿರಬೇಕು. ಇನ್ನೂ ಅಲ್ಲೇದಾರು ಗೊತ್ತಿಲ್ಲ ನನಗೆ. ಆ ಒಂದು ಹಿನ್ನೆಲೆಯಲ್ಲಿ ಹೋಗಿರ್ತಕ್ಕಂಥದ್ದು ಎಲ್ಲರೂ ಗಮನಕ್ಕೆ ಇರ್ತಕ್ಕಂಥದ್ದು. ಅದು ಮುಖ್ಯಮಂತ್ರಿಗಳಿಗೂ ಕೂಡ ಅದು ಗಮನದಲ್ಲಿದೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೂ ಕೂಡ ಅದು ಗಮನದಲ್ಲಿದೆ. ಕೇಳೋದ್ರಲ್ಲಿ ಯಾರಿಗೂ ತಪ್ಪಿಲ್ಲ ಅಂತಕ್ಕಂಥ ಭಾವನೆಯನ್ನು ಕೂಡ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಕೂಡ ಹೇಳಿರ್ತಕ್ಕಂಥದ್ದು. ಅದ್ರ ಬಗ್ಗೆ ವಾದ ವಿವಾದ ಪ್ರಶ್ನೆ ಉದ್ಭವ ಆಗಿಲ್ಲ. ಇಬ್ಬರು ಕೂಡ ಹೋಗಿರ್ತಕ್ಕಂಥದ್ದು ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರು ಶಾಸಕರು ಹೋಗಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಏನು ಬಹಳ ದೊಡ್ಡ ಮಹತ್ವ ಇಲ್ಲ. ಲಿಸ್ಟ್ನಲ್ಲಿ ನಿಮ್ಮದು ಕೂಡ ಹೆಸರಿತ್ತು, ನೀವು ದೂರ ಉಳಿದ್ರೆ ಹಿರಿಯದಿಂದ ನಿಮ್ಮನ್ನೇ ಸಚಿವ ಸ್ಥಾನ ಹುಡ್ಕೊಂಡು ಬರುತ್ತಾ ಯಾವ ರೀತಿ ಅಂತ ಹಿಂದೆ ಒಂದು ಮಾತು ಹೇಳಿದ್ರಿ ನೀವು. ಜನವರಿ ನಮಗೆ ಶುಕ್ರ ದೇಶ ಪ್ರಾರಂಭ ಆಗುತ್ತದೆ ಅಂತ. ಜನವರಿ ಕಾಯ್ತು, ಫೆಬ್ರವರಿ ಕಾಯ್ತು, ಮಾರ್ಚ್ ಕಾಯ್ತು, ಏಪ್ರಿಲ್ ನಡೀತಾ ಇದೆ. ನಾನು ಶುಕ್ರ ದಶೆ ತೆಗಿತಿದೆ ಅಂತಕ್ಕಂಥದ್ದು ನನಗೆ ಅಂತ ಹೇಳಿಲ್ಲ, ಒಟ್ಟಾರೆ ಶುಕ್ರ ದಶೆ ಬರ್ತದೆ ಅಂತ ಹೇಳಿದ್ದು. ನಾನು ಮಂತ್ರಿ ಅಕ್ಕನ ಅಂತ ಹೇಳಿದ್ದೆ ನಿಮಗೆ ಅವತ್ತು ಇಲ್ಲ. ಬಟ್ ನಾವು ಆ ರೀತಿ ಭಾವಿಸಿ ನೀನು ಬೇಕಾದ ಭಾವಿಸ್ತೆ, ನೀವು ವರ್ಲ್ಡ್ ಲೆವೆಲ್ ಯುದ್ಧ ಆಗ್ಬೋದು ಅಂತೇಳಿ ಭಾವಿಸ್ತೀವಿ. ಅದು ಆಗುತ್ತೇನೆ? ನಮಗೆ ನಮ್ಮ ಕ್ಷೇತ್ರಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತೇನು ಸಿಗ್ತಾ ಇದ್ದಾವಲ್ಲ, ನೀರಾವರಿ ಇರ್ಬೋದು, ಕುಡಿ ನೀರು ಇರ್ಬೋದು, ಅಥಣಿ ಪಟ್ಟಣದಲ್ಲಿ 24/7 ಇರ್ಬೋದು, ಜಿಲ್ಲಾ ಪಂಚಾಯತಿ ರಸ್ತೆಗಳಿರ್ಬೋದು, ಪೀಡುಬುಡಿ ರಸ್ತೆಗಳಿರ್ಬೋದು, ಕೆರೆ ತುಂಬಿಸ್ತಕ್ಕಂಥದ್ದು ಇರ್ಬೋದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಅಥಣಿ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಜೆಟದಲ್ಲಿ 508 ಕೋಟಿ ರೂಪಾಯಿ ಒಂದು ಅಗ್ರಿಕಲ್ಚರ್ ಕಾಲೇಜ್ ಮಂಜೂರು ಮಾಡಿರ್ತಕ್ಕಂಥದ್ದು. ಅದು ಶುಕ್ರ ದೇಶನ ಅದು ಯಾವ ದೇಶ ಅಂತೀರಿ ನೀನು? ಶುಕ್ರ ದೇಶ ಅಲ್ಲ ಅದು. ಹೀಗಾಗಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಮಗೆ ಸಾಕಷ್ಟು ಅನುದಾನವನ್ನು ಇವತ್ತು ರಾಜ್ಯ ಸರ್ಕಾರದಿಂದ ಬಂದಿರೋದ್ರಿಂದ ಅದನ್ನು ತಂದು ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಒಂದು ಜನನುಡಿ ಒಂದು ಪಡೆದುಕೊಳ್ಬೇಕಾದ್ರೆ ಒಂದು ಬಿಡಬೇಕಂತ ಆ ರೀತಿ ಆಗ್ತಾ ಇದೆ ಆ ಸೌದಿವರೆಗೂ. ಅಂದರೆ ಅಭಿವೃದ್ಧಿಗೆ ಸಿಕ್ಕಾಪಟ್ಟೆ ಹಣ ಬರ್ತಾ ಇದೆ. ಬಾರದು ಬಪ್ಪದು ತಪ್ಪದು. ಹಣೆ ಬರದಲ್ಲಿ ಏನಿರುತ್ತೆ ಆಗುತ್ತೆ. ಯಾವ್ದು ಬರ್ತದೆ ಯಾರೋ ತಡ್ಯಾಕೆ ಹೋದ್ರೆ ಅದು ಬರೋದು ನಿಲ್ಲಲ್ಲ. ಯಾವ್ದು ಹೋಗೋದಿರ್ತೈತಲ್ಲ ಅದನ್ನ ಎಟ್ಟ ಜಗ್ಗಿ ಹಿಡಿದ್ರೆ ಅದು ನಿಲ್ಲಲ್ಲ. ಬರೋದು ಬರ್ತಿರ್ತೈತಿ, ಹೋಗೋದು ಹೋಗಿರ್ತೈತಿ. ನಮ್ಮಷ್ಟು ನಾವು ಹೋಗ್ತಾ ಇರಬೇಕು. ಮಹಾಭಾರತದೊಳಗೆ ಶ್ರೀಕೃಷ್ಣ ಒಂದು ಮಾತು ಹೇಳಿದಾನೆ, ಕರ್ಮ ಕರೋ ಲೇಕಿನ್ ಕರ್ಮ ಕ ಫಲ್ ಮತ್ತೆ ದೇಕು ಅಂತ. ನಮ್ಮದು ನಾವು ಒಳ್ಳೆಯದನ್ನು ಮಾಡ್ತಾ ಇರಬೇಕು. ಆ ಒಳ್ಳೆಯದ್ರ ಜೊತೆಗೆ ಏನಾಗುತ್ತೆ ಅದು ಭಗವಂತನಿಗೆ ಇಷ್ಟಾನುಸಾರ ಅದು ಹಾಕಿರ್ತದೆ. ಈ ವಾರದಲ್ಲಿ ಏನೋ ಶುಭ ಸುದ್ದಿ ನೀನು ಆ ಥರ ಹಾರೈಸು. ನಾನು ಯಾವತ್ತೂ ಹಾರೈಕೆ ಇರುತ್ತೆ. ಥ್ಯಾಂಕ್ ಯು, ಧನ್ಯವಾದ.